ನವೆಂಬರ್ 10ಕ್ಕೆ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಕೋರ್ಟ್ ಟ್ರಯಲ್ ದಿನಾಂಕ ನಿಗದಿಪಡಿಸಿದಂತಹ ನ್ಯಾಯಾಲಯ ನವೆಂಬರ್ 10ಕ್ಕೆ ಟ್ರಯಲ್ ಡೇಟ್ ಫಿಕ್ಸ್. ನವೆಂಬರ್ 10ಕ್ಕೆ ಟ್ರಯಲ್ ಡೇಟ್ ಫಿಕ್ಸ್. ಪ್ರಕರಣದ ಪುರಾವೆಗಳನ್ನು ಪರಿಶೀಲಿಸಿದಂತಹ ದಿನವೇ ಡಿ ಗ್ಯಾಂಗ್ಗೆ ನಿರ್ಣಾಯಕ. ಹಿಂದೆ ಎಲ್ಲವೂ ಕೂಡ ಆಗಿದ್ದರೆ ಡಿ ಗ್ಯಾಂಗ್ ರಿಲ್ಯಾಕ್ಸ್ ಆಗ್ತಾ ಇತ್ತು. ಆದರೆ ನ್ಯಾಯಾಲಯ ವಿಚಾರಣೆ ದಿನಾಂಕವನ್ನ ಮುಂದೂಡಿದೆ. ಎಲ್ಲ ಕಚ್ಚಾ ಸಾಕ್ಷಿಗಳು ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ತಾ ಮತ್ತೆ ಜೈಲು ಸೇರಿದಂತಹ ನಟ ದರ್ಶನ್ ನವೆಂಬರ್ 10ರವರೆಗೂ ಕೂಡ ಜೈಲೇ ಗತಿ. ಎಸ್ ವೀಕ್ಷಕರೇ, ದರ್ಶನ್ ಅವರಿಗೆ ಇಂದು ಪ್ರಮುಖ ದಿನವಾಗಿತ್ತು. ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪ ನಿಗದಿ ಮಾಡುವಂತಹ ಸಮಯವಾಗಿತ್ತು. ಕೋರ್ಟ್ನಲ್ಲಿ ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಆರಂಭವಾಗಿತ್ತು. ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು. ದರ್ಶನ್ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡ್ರೆ ಶಿಕ್ಷೆ ಅಂತ ಹೇಳು ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ಆದ್ರೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ದಿ ಬ್ರೇಕಿಂಗ್ ನ್ಯೂಸ್, ನವೆಂಬರ್ 10ಕ್ಕೆ ಡಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗಲಿದೆ. ಕೋರ್ಟ್ ಟ್ರಯಲ್ ದಿನಾಂಕವನ್ನ ನಿಗದಿಪಡಿಸಿದಂತದ್ದು ನ್ಯಾಯಾಲಯ. ನವೆಂಬರ್ 10ನೇ ತಾರೀಕು ಟ್ರಯಲ್ ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ದರ್ಶನ್ ಅಭಿಮಾನಿಗಳಿಗೆ ಟ್ರಯಲ್ ಡೇಟ್ ಅಲ್ಲಿವರೆಗೂ ಕೂಡ ಭಯ ಪುಕ ಇದ್ದ ಹಾಗೆ ಕಾಣಿಸ್ತಾ ಇದೆ. ಪ್ರಕರಣದ ಪುರಾವೆಗಳನ್ನ ಪರಿಶೀಲನೆ ಮಾಡುವಂತಹ ದಿನವೇ ಡಿ ಗ್ಯಾಂಗ್ಗೆ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಎಲ್ಲವೂ ಕೂಡ ಆಗಿದ್ದರೆ ಡಿ ಗ್ಯಾಂಗ್ಗೆ ರಿಲ್ಯಾಕ್ಸ್ ಆಗ್ತಾ ಇತ್ತು. ಆದ್ರೆ ನ್ಯಾಯಾಲಯ ವಿಚಾರಣೆಯ ದಿನಾಂಕವನ್ನ ಮುಂದೂಡಿದೆ. ಎಲ್ಲಾ ಕಚ್ಚಾ ಸಾಕ್ಷಿಗಳು ಕೂಡ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮತ್ತೆ ಜೈಲು ಸೇರಿದಂತಹ ದರ್ಶನ್ ನವೆಂಬರ್ 10ರವರೆಗೂ ಕೂಡ ದರ್ಶನ್ ಜೈಲಿನಲ್ಲಿಯೇ ಇರಬೇಕು. ಡಿ ಬಾಸ್ ಅಭಿಮಾನಿಗಳಿಗೆ ಇದು ಸ್ವಲ್ಪ ಬೇಸರ ತರುವಂತಹ ವಿಚಾರವಾಗಿದೆ. ಇನ್ನು ಹಣೆಗೆ ಕುಂಕುಮವನ್ನ ಇಟ್ಕೊಂಡು ಕೋರ್ಟ್ ವಿಚಾರಣೆಯತ್ತ ಹೋಗಿದ್ದಂತಹ ನಟ ದರ್ಶನ್ ಅವರ ವಿರುದ್ಧ ಹಲವು ಆರೋಪಗಳಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಪ್ರಮುಖ ಆರೋಪಿಯಾಗಿದ್ರು. ಇಂದು ದೋಷಾರೋಪ ಈ ಒಂದು ನಿಗದಿ ಮಾಡಲಾಗಿತ್ತು. ಬೆಂಗಳೂರಿನ 64ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಇತ್ತು. ವಿಚಾರಣೆಯ ದಿನಾಂಕವನ್ನ ಮುಂದೂಡಲಾಗಿರುವಂತದ್ದು 10ನೇ ತಾರೀಕಿಗೆ ಮುಂದೂಡಲಾಗಿದೆ. ದರ್ಶನ್ ಹಣೆಯ ಮೇಲೆ ಕುಂಕುಮವನ್ನ ಇಟ್ಟು ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳ ಮೇಲಿನ ದೋಷಾರೋಪಣೆ ನಿಗದಿ ಇವತ್ತಿನ ದಿನ ಆಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ಕೋರ್ಟ್ ತನ್ನ ಒಂದು ತೀರ್ಪನ್ನ ಅಥವಾ ಅದರ ಒಂದು ವಿಚಾರಣೆಯನ್ನ 10ನೇ ತಾರೀಕಿಗೆ ಮುಂದೂಡಲಾಗಿದೆ. ತೀರ್ಪಲ್ಲ, ವಿಚಾರಣೆಯನ್ನ 10ನೇ ತಾರೀಕಿಗೆ ಮುಂದೂಡಲಾಗಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.